ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಒಂದು ಖುಷಿ ವಿಚಾರ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಈ ನಿನ್ನೆಗೆ ನಂದು ಚಾನಲ್ಲು 7K ಸಬ್ ಆಗಿದೆ. ನನ್ನ ಚಾನಲ್ಗೆ 7,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 7,000 ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಾ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಹರಸಿ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊತೀನಿ. 7,000 ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇದು ಒಂದು ದೇವಸ್ಥಾನದ ವಿಡಿಯೋ ಆಗಿರುತ್ತೆ. ಒಂದು ಪುಟಾಣಿ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಹಾಗೂ ಈ ದೇವಸ್ಥಾನದ ಪವಾಡದ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನನಗೂ ಇದು ಅನುಭವ ಆಗಿದೆ. ಸೊ ಅದಕ್ಕಾಗಿ ನಾನು ಇಲ್ಲಿಗೆ ಹೋಗಲೇಬೇಕು. ಎಷ್ಟೊಂದು ಜನಕ್ಕೆ ಈ ದೇವಸ್ಥಾನದ ಗೊತ್ತಿರೋದಿಲ್ಲ, ಈ ದೇವಸ್ಥಾನದಲ್ಲಿ ಏನಾಗುತ್ತೆ, ಈ ದೇವಸ್ಥಾನಕ್ಕೆ ಬಂದರೆ ಯಾವ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಎಷ್ಟು ಪವರ್ಫುಲ್ ದೇವಸ್ಥಾನ ಅಂತ ಹೇಳೋಕ್ಕೆ ಬಂದಿದ್ದೀನಿ. ಹಾಗೆ ಈ ದೇವಸ್ಥಾನದ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ. ಈ ದೇವಸ್ಥಾನ ತುಮಕೂರು ಜಿಲ್ಲೆಯಲ್ಲಿರುವ ಕ್ಯಾಸಂದ್ರದ ಮೈದಾಳದ ಕೆರೆ ಹತ್ರ ಬರುವ ಅಯ್ಯನಪಾಳ್ಯದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ ಹಳ್ಳಿಯ ಮಧ್ಯಭಾಗದಲ್ಲಿದೆ. ಪುಟ್ಟ ದೇವಸ್ಥಾನ ಆಗಿರುತ್ತೆ. ನೋಡೋಕ್ಕೆ ನೋಡಿ, ಇದೇ ದೇವಸ್ಥಾನ, ಪುಟ್ಟ ದೇವಸ್ಥಾನ, ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಮಹಿಮೆ ಏನಪ್ಪ ಅಂದರೆ, ಫಸ್ಟ್ ದೇವರ ದರ್ಶನ ಮಾಡೋಣ ಬನ್ನಿ. ಇದು ದಾಸೋಹ, ಆಚೆಯಿಂದ ವಿಡಿಯೋ ಮಾಡಿರೋದು. ಇದು ಎಂಟ್ರೆನ್ಸ್ ದೇವಸ್ಥಾನದ್ದು. ಈ ಕಡೆ ದಾಸೋಹ ಇದೆ. ಇದು ಇಷ್ಟೇ ಪುಟ್ಟ ದೇವಸ್ಥಾನ. ಇದು ಹಳ್ಳಿ ಮಧ್ಯದಲ್ಲಿರೋ ದೇವಸ್ಥಾನ. ಜಾತ್ರೆ ಕೂಡ ನಡೆಯುತ್ತೆ. ಶಿವರಾತ್ರಿಲಿ ತುಂಬ ಜೋರಾಗಿ ಜಾತ್ರೆ ನಡೆಯುತ್ತೆ. ಶಿವರಾತ್ರಿ ದಿವಸ ಇಲ್ಲಿ ಕಾಲಿಡೋಕ್ಕೆ ಜಾಗ ಇರೋಲ್ಲ, ಅಷ್ಟು ಜಾತ್ರೆ ನಡೆಯುತ್ತೆ. ಹಾಗೆ ಶಿವರಾತ್ರಿ ದಿವಸ ಎಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಎಷ್ಟೊಂದು ಜನ ಮನೆಯಲ್ಲಿ ಉಪವಾಸ ಇದ್ದು ಬಂದುಬಿಟ್ಟು ಇಲ್ಲಿ ಮಧ್ಯಾಹ್ನ ತನಕ ಇದ್ದು ಇಲ್ಲಿ ಉಪವಾಸ ಬಿಡ್ತಾರೆ. ಅಂದರೆ ಇಲ್ಲಿ ಬಂದು ಊಟ ಮಾಡಿ ಉಪವಾಸ ಬಿಟ್ಟು ದೇವರ ಕೈ ಮುಕ್ಕೊಂಡು ಹೋಗ್ತಾರೆ. ದೇವರ ಪ್ರಸಾದ ತಿಂದು ಉಪವಾಸ ಬಿಡೋರು ಇದ್ದಾರೆ. ಸೊ ಈ ದೇವಸ್ಥಾನದ ಬಗ್ಗೆ ಇನ್ನೂ ಒಂದು ಮಾಹಿತಿ ಇದೆ, ಅದನ್ನು ಹೇಳೋಣ ಬನ್ನಿ. ದೇವ್ರು ನೋಡ್ತಾ ಹೇಳೋಣ ಅಂತ ದೇವಸ್ಥಾನದ ಒಳಗೆ ಹೋಗೋಣ. ಇದು ಪುಟಾಣಿ ದೇವಸ್ಥಾನ, ಶಿವನ ದೇವಸ್ಥಾನ. ಹೋಗ್ತಿದ್ದಂಗೆ ಗಣೇಶ ಸಿಗುತ್ತೆ. ಇದೆಲ್ಲ ಶಿವನಿಗೆ ಸಂಬಂಧಪಟ್ಟಿರೋ ವಿಗ್ರಹಗಳು, ನಂದಿ ಅದೆಲ್ಲ ಇದೆ. ಇದೆ ನೋಡಿ ಶಿವನ ವಿಗ್ರಹ, ಶಿವಲಿಂಗ. ಭಕ್ತಿಯಿಂದ ಕೈ ಮುಕ್ಕಳಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ದೇವಸ್ಥಾನದ ಮಹಿಮೆ ಏನಪ್ಪ ಅಂದರೆ, ತುಂಬ ಜನಕ್ಕೆ ಕಿವಿ ನೋವು ಬರ್ತಾ ಇರುತ್ತೆ. ಅವಾಗವಾಗ ಕಿವಿ ನೋವು ಬರುತ್ತೆ, ಕಿವಿ ಮುಚ್ಕೋತಾ ಇರುತ್ತೆ. ಆಮೇಲೆ ಕಿವಿ ಹತ್ರ ಗಂಟಿರುತ್ತೆ, ಗಂಟ್ಲ ಹತ್ರ ಗಂಟಿರುತ್ತೆ. ಇನ್ನೂ ಹಲವಾರು ಭಾಗದಲ್ಲಿ ಗಂಟುಗಳಿರುತ್ತೆ, ಚರ್ಮದ ಸಮಸ್ಯೆ ಇರುತ್ತೆ. ಅಂಥವರು ಈ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ಕೈ ಮುಗಿದು ಇಲ್ಲೇ ಸಿಗುವಂತಹ ಬೆಳ್ಳಿಯಿಂದ ಮಾಡಿರುವಂತಹ ಕಿವಿ ನೋವಿಗೆ ಕಿವಿ ಆಕಾರದಲ್ಲಿ ಬೆಳ್ಳಿಯಿಂದ ಮಾಡಿರುವಂಥ ಬಿಲ್ಲೆ, ಗಂಟಿನ ಆಕಾರದಲ್ಲಿ ಮಾಡಿರುವಂಥ ಬೆಳ್ಳಿಯಿಂದ ಮಾಡಿರೋಂಥ ಗಂಟು, ಈ ಥರ ಎಲ್ಲ ಬೇರೆ ಬೇರೆ ಕಾಯಿಲೆಗೆ ಬೇರೆ ಬೇರೆ ಥರನೇ ಬೆಳ್ಳಿಯಿಂದ ಮಾಡಿರೋಂಥ ಬಿಲ್ಲೆಗಳು ಸಿಗುತ್ತೆ. ಆ ಬಿಲ್ಲೆಗಳನ್ನ ತಗೊಂಡು ವಿಳೆದೆಲೆ ಜೊತೆ ಇಟ್ಟು, ಅಡಿಕೆ ವಿಳೆದೆಲೆ ಜೊತೆ ಇಟ್ಟು, ನಮಗೆ ಅಂದರೆ ಎಷ್ಟು ದುಡ್ಡಾಗುತ್ತೋ ಅಷ್ಟು ದುಡ್ಡಿಟ್ಟು ಅಲ್ಲಿ ಬಸವಣ್ಣ ಇತ್ತಲ್ಲ ಅಲ್ಲಿ ಇಟ್ಟರೆ ಅವರು ಪೂಜೆ ಮಾಡಿಕೊಡ್ತಾರೆ. ಆ ಪೂಜೆ ಮಾಡಿದ್ದು ಸ್ವಲ್ಪ ದಿವಸದಲ್ಲಿ, ಒಂದು 21 ದಿವಸದಲ್ಲಿ ನಮಗೆ ಗಂಟಾಗಿದ್ದರೆ ಗಂಟು ಮಾಯ ಆಗುತ್ತೆ, ಗಂಟು ಹೋಗುತ್ತೆ, ಕಿವಿ ನೋವು ಹೋಗುತ್ತೆ, ಚರ್ಮದ ಸಮಸ್ಯೆ ಬಗೆಹರಿಯುತ್ತೆ. ಈ ಥರ ಪವಾಡ ಇದೆ ನೋಡಿ. ಇದೇ ಥರ ನಾವು ಗಂಟು ಈ ಕಡೆ ವಿಳೆದೆಲೆಲಿರೋದು ಕಿವಿ ಬಿಲ್ಲೆ. ಈ ಥರ ನಮ್ಗೆ ಏನು ಸಮಸ್ಯೆ ಇರೋದು ಆ ಥರದ ಬೆಳ್ಳಿದ್ದು ಅಲ್ಲೇ ಮಾರ್ತಿರ್ತಾರೆ. ಅದನ್ನು ತೊಗೊಂಡು ಇಲ್ಲಿ ವಿಳೆದೆಲೆ ಇಟ್ಟು ಅಲ್ಲಿ ಬಸವಣ್ಣನ ಹತ್ರ ಇಟ್ಟು ನಾವು ಪೂಜೆ ಮಾಡಿಸಿದ್ರೆ ನಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ಪರಿಹಾರ ಆಗಿ ನಾವು ಚೆನ್ನಾಗಿರ್ತೀವಿ, ಆರೋಗ್ಯವಾಗ್ತೀವಿ. ಇದು ನಾವು ನಂಬಿರೋದು. ನಮಗೂ ಕೂಡ ಸ್ವಂತ ಅನುಭವ ಆಗಿದೆ. ಯಾರಿಗಾದ್ರೂ ತುಂಬ ಕಿವಿ ನೋವು, ಗಂಟು ಈ ಥರ ಆಗಿದ್ದರೆ ದಯವಿಟ್ಟು ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಾನು ಹೇಳ್ದಂಗೆ ತೊಗೊಂಡು ಪೂಜೆ ಮಾಡಿಸಿ ನೋಡಿ. ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಹಾಗೆ ನಿಮ್ಮ ಗಂಟು, ಕಿವಿ ನೋವೆಲ್ಲ ಮಾಯ ಆಗಿ ನೀವು ಚೆನ್ನಾಗಿರ್ತೀರ ಅಂತ ಹೇಳ್ತಾ, ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಯಾರ್ಯಾರಿಗೆ ಆ ಥರ ಪ್ರಾಬ್ಲಮ್ ಇದ್ದರೂ ದಯವಿಟ್ಟು ಈ ದೇವಸ್ಥಾನಕ್ಕೆ ಹೋಗಿ. ನಾವು ಭೂಮಿ ಮೇಲೆ ಯಾರನ್ನೂ ನಂಬೋಕ್ಕಾಗಲ್ಲ ರೀ, ದೇವರನ್ನ ನಂಬೋದು. ದೇವರನ್ನ ನಂಬಿದ್ರೆ ದೇವರು ನಮ್ಮ ಕೈ ಹಿಡಿದು ನಡೆಸಿ ಹರಸಿ ಹಾರೈಸ್ತಾರೆ. ಸೊ ಯಾರು ನಂಬ್ತೀವೋ ಬಿಡ್ತೀವೋ, ದೇವರ ನಂಬಿ ದೇವ್ರು ನಮ್ಮನ್ನು ಕಾಯ್ತಾನೆ ಅಂತ ಹೇಳ್ದ. ಪವಾಡನೇ ಸೃಷ್ಟಿಸ್ತಾರೆ ದೇವರು ಕೆಲವೊಮ್ಮೆ. ನಾನು ಆ ಥರ ಪವಾಡಗಳನ್ನ ತುಂಬ ನೋಡಿದ್ದೀನಿ. ದೇವರನ್ನ ನಂಬಿ ದೇವ್ರು ಕಾಪಾಡ್ತಾನೆ ಅಂತ ಹೇಳ್ತಾ, ದೇವರಿಗೆ ಕೈ ಮುಗಿದು ಪಕ್ಕದಲ್ಲಿರೋ ದಾಸೋಹ ಕಡೆ ಹೋಗೋಣ ಬನ್ನಿ. ಇದು ದಾಸೋಹ. ಇಲ್ಲಿ ಪ್ರತಿದಿನ ಊಟ ಹಾಕ್ತಾರೆ, ಸೋಮವಾರ ಊಟ ಹಾಕ್ತಾರೆ. ಪ್ರತಿದಿನದ ಬಗ್ಗೆ ಗೊತ್ತಿಲ್ಲ ಅಷ್ಟು. ನಾವು ಆದಷ್ಟು ಸೋಮವಾರ ಹೋಗಿರೋದ್ರಿಂದ ಸೋಮವಾರದ ಬಗ್ಗೆ ಗೊತ್ತು.
ಪ್ರತಿ ಸೋಮವಾರ ಅಲ್ಲಿ ದಾಸೋಹ ಇರುತ್ತೆ, ಊಟ ಹಾಕ್ತಾರೆ. ಊಟ ಮಾಡಿ ನಮ್ಮ ತಟ್ಟೆನ ನಾವು ನೀಟಾಗಿ ತೊಳೆದಿಟ್ಟು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅಂತ ಅದರ ಅರ್ಥ. ಇಟ್ಬಿಟ್ಟು ಬರಬೇಕು. ಈ ದೇವಸ್ಥಾನದ ಬಗ್ಗೆ ನಾನು ಕೊಟ್ಟ ಮಾಹಿತಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅನ್ಕೊತೀನಿ. ಯಾಕೆ ಗೊತ್ತಾ ಅಂದರೆ ಆ ಕಿವಿ ನೋವು ಬಂದಿರೋರಿಗೆ ಗೊತ್ತು ಆ ಕಿವಿ ನೋವು ಎಷ್ಟು ಕಷ್ಟ ಅನುಭವಿಸೋದು ಅಂತ. ಸೊ ನಾನು ಆ ಕಿವಿ ನೋವಿನಿಂದ ತುಂಬ ಕಷ್ಟ ಅನುಭವಿಸಿ ಆಮೇಲೆ ಈ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನನಗೆ ಕಿವಿ ನೋವು ಹೋಗಿದ್ದು, ಮತ್ತು ನನಗೆ ಕಿವಿ ನೋವು ಬಂದಿಲ್ಲ. ಸೊ ಯಾರ್ಯಾರಿಗೆ ಕಿವಿ ನೋವಿದೆ, ಕಿವಿ ಹತ್ರ ಗಂಟು, ಕುತ್ತಿಗೆ ಹತ್ರ ಗಂಟಿದೆ, ದಯವಿಟ್ಟು ಈ ದೇವಸ್ಥಾನಕ್ಕೆ ಹೋಗಿ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ವಿಡಿಯೋನ ಫುಲ್ ನೋಡಿದಿರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆ ನಂಜುಂಡೇಶ್ವರ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಈ ವಿಡಿಯೋದಲ್ಲೇನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.